ಯಾರು ಮಾಡಿದ ತಪ್ಪೇನು ಮಾಡಿಲ್ಲ ಆಯ್ತಾ. ಎಲ್ಲರೂ ಮಾಡಿರೋದೇ ಎಲ್ಲ, ನಾವು ಮಾಡಿದ್ದೀವಿ ಆಯ್ತಾ. ನಮ್ಮ ಗುರುಗಳು ಬಂದವ್ರೆ. ನಮ್ಮ ಬಾಸ್ ಬಿಟ್ರೆ ಯಾರು ಇಲ್ವಾ ಗತಿ ಚಾನಲ್ ಅವ್ರಿಗೆ? ಬಾಸ್ ಕುಂತ್ಕೊಂಡ್ರು ಡಿ ಬಾಸ್, ಬಾಸ್ ಇದ್ರು ಡಿ ಬಾಸ್, ಇದಕ್ಕೋರು ಡಿ ಬಾಸ್, ಇದಕ್ಕೋರು ಡಿ ಬಾಸ್, ಎಲ್ಲದಕ್ಕೂ ಡಿ ಬಾಸ್ ಏನ. ಸೈಕಲ್ ಓಡ್ಕೊಂಡು ಹಾಲು ಕರೆದು ಎಲ್ಲ ಮಾಡವ್ರೆ. ಯಾರು? ನಮ್ಮ ಅಣ್ಣ ಎಲ್ಲ ಕಷ್ಟಪಟ್ಟವ್ರೆ. ಅದು ಸ್ವಲ್ಪ ದುಡುಕ್ಬಿಟ್ರು ಅಷ್ಟೇ. ನಮ್ಮ ಡಿ ಬಾಸ್ ಒಂದು ಮಾತಾಡೋರು ಎಷ್ಟು ಕೋಟಿ ಬೇಕು ನಿಮಗೆ ಅಭಿಮಾನಿಗಳು? 1 ತಿಂಗಳು ಸಂಬಳ ಕೊಡ್ತೀನಿ ನಾನು, 1 ತಿಂಗಳು ಸಂಬಳ ಕೊಡ್ತೀರಾ ನೀವು ಕೊಡ್ತೀರಾ ಚಾನಲ್ ಅವರು? ಅಂಬಾರಿನೇ ಹೊತ್ತೈತೆ, ಅದ್ರ ಮೇಲೆ ನೀವು ಇನ್ನೊಂದು 4 ಕಲ್ಲು ಹಾಕ್ತಾ ಇದ್ದೀರಾ. ಹಾಕಿ ಅಣ್ಣ ಬೆಳಿಬೇಕು, ಖುಷಿ ಆಗುತ್ತೆ. ಅಣ್ಣ ಬೆಳಿಬೇಕು. ನಮ್ಮ ಅಪ್ಪಾಜಿ ರಾಜ್ಕುಮಾರು, ಅವ್ರ ಮಗ ಪುನೀತು, ಬೇಡ ಬಿಡಿ, ಶಿವಣ್ಣ ಅವರು ಬದುಕಬೇಕು, ಅವರು ಚೆನ್ನಾಗಿರ್ಬೇಕು. ನಮ್ಮಣ್ಣ ಯಾರು ಮಾಡಿದ ತಪ್ಪೇನು ಮಾಡಿಲ್ಲ ಆಯ್ತಾ. ಎಲ್ಲರೂ ಮಾಡಿರೋದೇ ಎಲ್ಲ, ನಾವು ಮಾಡಿದ್ದೀವಿ ಆಯ್ತಾ. ನಮ್ಮ ಗುರುಗಳು ಬಂದವ್ರೆ. ಅದು ಜಾಮೀನ್ ಮೇಲೆ ಒಂದು 6 ದಿವಸ ಏನು ಬಂದವ್ರೆ ಅಷ್ಟೇ. ಹಾಂ, ಆದರೂ ಇವತ್ತು ನವಗ್ರಹ ಪಿಕ್ಚರು ಮೈಸೂರಲ್ಲಿ ತೆಗೆದಿರೋದು ಫುಲ್ದು ಅಲ್ವಾ. ನಾನು ಮೈಸೂರವನು, ಇದೇ ಹೇಳೋಕ್ಕೆ ಆಯ್ತಲ್ಲ. ನಮ್ಮ ಗುರುಗಳು ಮೈಸೂರವರು, ನರಸೀಪುರ ರೋಡಲ್ಲಿ ತೋಟ ಐತೆ, ಏನೋ ಆಗೋಗೈತೆ. ಯಾರು ಪ್ರಪಂಚದಲ್ಲಿ ಯಾರು ತಪ್ಪು ಮಾಡೋದಲ್ವಾ ಅಲ್ವಾ. ಬಂದವ್ರೆ ಬಿಡಿ, ಬಂದವ್ರೆ ಬಿಡಿ. ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಬಂದವ್ರೆ. ಅಷ್ಟೇ ಅಲ್ವಾ ಬಂದಿರೋದು? ಬರ್ತಾರೆ, ವಾಪಸ್ ಬಂದೇ ಬರ್ತಾರೆ. ಈಗ ನೀವು ಅಂದ್ರಿ ಅಕ್ಕ, ಈಗ ನೀವು ಅಂದ್ರಿ ಬರ್ತಾರೆ. ಈ ನವಗ್ರಹ ಪಿಕ್ಚರು ಮೈಸೂರಲ್ಲಿ ತೆಗೆದಿರೋದು. ಅವಾಗ ನಾವೆಲ್ಲ ಅಲ್ಲೇ ನಾವೆಲ್ಲ ಆಟ ಓಡಿಸ್ಕೊ ಇದ್ದವ್ರು ನಾವು. ಅಲ್ಲೇ ಮಾತಾಡ್ಸ್ಕೊಂಡು ಅವರು ಸೈಕಲ್ ಓಡ್ಕೊಂಡು ಹಾಲು ಕರೆದು ಎಲ್ಲ ಮಾಡವ್ರೆ. ಯಾರು? ನಮ್ಮಣ್ಣ ಎಲ್ಲ ಕಷ್ಟಪಟ್ಟವ್ರೆ. ಅದು ಸ್ವಲ್ಪ ದುಡುಕ್ಬಿಟ್ರು ಅಷ್ಟೇ, ಸ್ವಲ್ಪ ದುಡುಕ್ಬಿಟ್ರು. ದುಡುಕ್ಬಾರ್ದಾಗಿತ್ತು, ಸ್ವಲ್ಪ ದುಡುಕ್ಬಿಟ್ರು. ತುಗುತು ಶ್ರೀನಿವಾಸ್ ಅವರು ತೋಟ ಐತೆ ನೋಡಿ ನರಸೀಪುರ ರೋಡಲ್ಲಿ ಅಲ್ವಾ. ಬಿಡಿ, ಅವ್ರು ನಗ್ತಾ ಇದ್ದಾರೆ. ನವಗ್ರಹ ಮೂವಿ ರಿಲೀಸ್ ಆಗಿದೆ ಅಲ್ವಾ, ರಿಲೀಸ್ ಆಗಿದೆ ಅಲ್ವಾ, ಎಷ್ಟು ಖುಷಿ ಇದೆ ನಿಮ್ಗೆ? ಖುಷಿನಾ? ನಮ್ಮ ತಾಯಿ ಚಾಮುಂಡೇಶ್ವರಿ ಕದಿಯಕ್ಕೆ ಬರ್ತಾರೆ. ಆದ್ರೂ ಕೊನೆಗೆ ಏನಾಯ್ತು ಹೇಳಿ, ಕೊನೆಗೆ ಏನಾಗುತ್ತೆ ಹೇಳಿ? ಕ್ಲೈಮ್ ನಾವು ಪಿಕ್ಚರ್ ನೋಡ್ಬಿಟ್ಟಿದ್ದೀವಿ ಆದರೂ ಬಂದಿರೋದು ನೋಡೋಕ್ಕೆ ಅಂತ. ನವಗ್ರಹ ಪಿಕ್ಚರು ಈಗ ಬಿಟ್ಟಿದ್ದಾರೆ ಅಲ್ವಾ. ಕೊನೆ ಕ್ಲೈಮ್ಯಾಕ್ಸು ಮಾಡಿ ಮೇಲೆ ಬೀಳ್ತಾನೆ ಬಸ್ಸಲ್ಲಿ. ಇವನು ಯಾರೋ, ನನಗೆ ಅವ್ನ ಹೆಸರು ಹೇಳಕ್ಕೆ ಬರೋದು, ಅವನು ಹೆಲಿಕಾಪ್ಟರ್ ತಗೊಬಂದು ಎತ್ಕೊಂಡು ಹೊಟ್ಟೋಯ್ತಾನೆ. ಕೊನೆಗೆ ನಮ್ಮ ಅಣ್ಣ ಕೆಳಗೆ ಬಿದ್ದೋಯ್ತಾರೆ, ಆದರೆ ಬದುಕ್ತಾನೆ. ಸರಿನಾ? ಅಷ್ಟೇ. ಇವಾಗ ದರ್ಶನ್ ಅವ್ರದ್ದು ಮೂವೀಸ್ ಕಂಟಿನ್ಯೂಸ್ ರಿಲೀಸ್ ಆಗ್ತಾನೆ ಇದಾವೆ. ಸೊ ಏನ್ ಅನಿಸ್ತಿದೆ? ಖುಷಿ ಆಗುತ್ತೆ. ಅಣ್ಣ ಬೆಳಿಬೇಕು, ಖುಷಿ ಆಗುತ್ತೆ. ಅಣ್ಣ ಬೆಳಿಬೇಕು. ನಮ್ಮ ಅಪ್ಪಾಜಿ ರಾಜ್ಕುಮಾರು, ಅವ್ರ ಮಗ ಪುನೀತು, ಬೇಡ ಬಿಡಿ, ಶಿವಣ್ಣ ಅವರು ಬದುಕಬೇಕು, ಅವರು ಚೆನ್ನಾಗಿರ್ಬೇಕು. ಮೂವೀಸು ರಿಲೀಸ್ ಆಗ್ತಿದೆ ಅಷ್ಟೇ. ಡೆವಿಲ್ ಮೂವಿ ನಿಂತೋಗಿದೆ ಅಲ್ವಾ ಇವಾಗ? ಯಾವುದು? ನಾವು ಅದು ನೋಡಲ್ವಲ್ಲ. ನಮಗೂ ಇವನ್ ಬಿಟ್ರೆ ನಾವು ಯಾವ ಪಿಕ್ಚರ್ ನೋಡಲ್ಲ. ಡೆವಿಲ್ ಅವ್ರದೇ ಅಲ್ವಾ? ಹ್ಞೂ, ಡಿವಿಲ್ ಬರ್ತೆ ಇನ್ನೂ ಶೂಟಿಂಗೇ ಮುಗ್ದಿಲ್ವಲ್ಲ. ಅದೇ ಬರ್ತಾರೆ, ಮಾಡ್ತಾರೆ. ಮಾಡ್ಲಿ, ಸಂತೋಷ. ಬೆಳಿಬೇಕು ಇವರೆಲ್ಲ. ತುಳಿಬೇಕು, ಡಿ ಬಾಸ್ ನ ತುಳಿಬೇಕು. ಉದಯ ಟಿವಿಲಿ ಅಂತ ಸಂಜೆ ಇದು ನವಗ್ರಹ ಫಿಲಂ ಹಾಕಿದ್ದಾರೆ. ಇವತ್ತು ರಿಲೀಸ್ ಅಂತ ಗೊತ್ತು ತಾನೆ. ಭಯ ಒಟ್ಟ ತುಳಿಬೇಕು ನಮ್ಮ ಬಾಸ್ನ. ತುಳಿಯೋದೇ ನಿಮ್ ಕೆಲಸ ಚಾನಲ್ ಅವ್ರದ್ದು. ನೋಡ್ರೆ ನಿಮ್ ಬಗ್ಗೆ ಹೇಳ್ತಿಲ್ಲ, ಕೆಲವು ಚಾನಲ್ ಅವ್ರೆ ತುಳಿತವ್ರೆ. ತುಳಿಲಿ, ಇನ್ನೂ ಫಿಲಂ ರಿಲೀಸ್ ಆಗುತ್ತೆ ನಮ್ಮ ಬಾಸ್ತು. ನೀವು ಟಿವಿಲಿ ಹಾಕ್ತಾನೆ ಇರಿ. ಅದೇನು ಹೇಳ್ತಾರಲ್ಲ, ಆನೆ ನಡೆದಿದ್ದೆ ದಾರಿ. ಜೈ ಡಿ ಬಾಸ್. ಅಷ್ಟೇ. ಇವಾಗ ಬನ್ನಿ ಇಲ್ಲಿ, ನವಗ್ರಹ ಮೂವಿ ರಿಲೀಸ್ ಆಗಿದೆ ಅಲ್ವಾ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್, ಅದಕ್ಕೆ ಬಂದಿರೋದು. ನಾವೇನು ಗುಂಪು ಅದೇನೋ ಹೇಳ್ತಾರಲ್ಲ, ಕೆಲಸ ಮಾಡಕ್ ಕೆಲ್ಸ ಇಲ್ಲ ಅಂತಾರಲ್ಲ. ನಾವು ತಿಂಗ್ಳಿಗೆ 60,000 ದುಡಿತೀವಿ. ಇವತ್ತು ರಜಾಕ್ ಬಂದಿದೀವಿ. ಯಾಕೆ ಹೇಳಿ? ಅಭಿಮಾನ ನೆಳೆ ಅಭಿಮಾನ ಇಲ್ಲೇ ಐತೆ. ಇಲ್ಲ ಮೈಂಡಲ್ಲಿ ಮಡಿಕೊಂಡು ಟಾರ್ಗೆಟ್ ಮಾಡ್ತಾರಲ್ಲ, ಅವ್ರಿಗೆ ಹೇಳಿ ಫಸ್ಟ್ ಇದನ್ನ ನ್ಯೂಸಲ್ಲಿ.
ಅಲ್ಲ ಅದು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ? ನಮ್ಮ ಬಾಸ್ ಬಿಟ್ರೆ ಯಾರು ಇಲ್ವಾ ಗತಿ ಚಾನಲ್ ಅವ್ರಿಗೆ? ಬಾಸ್ ಕುಂತ್ಕೊಂಡ್ರು ಡಿ ಬಾಸ್, ಬಾಸ್ ಇದ್ರು ಡಿ ಬಾಸ್, ಇದಕ್ಕೋರು ಡಿ ಬಾಸ್, ಇದಕ್ಕೋರು ಡಿ ಬಾಸ್, ಎಲ್ಲದಕ್ಕೂ ಡಿ ಬಾಸ್ ಏನಾ? ತೀರಾ ಇದು ಬಾಸ್ ಬಿಟ್ರೆ ನಿಮ್ಗೆ ಅವ್ರಿಗೆ ಅಂಡ ಹಾಕೋರು ಯಾರು ಇಲ್ವಾ? ನಮಗೆ ಹೇಳ್ಬೇಡಿ. ಅಲ್ಲ, ಕೆಲವು ಚಾನಲ್ ಆಗ್ಲೇ ಹೇಳ್ತಾ ಇದೀನಿ, ಕೆಲವು ಚಾನಲ್ ಅವ್ರಿಗೆ ನಮ್ಮ ಬಾಸ್ ಬಿಟ್ರೆ ಗತಿನೇ ಇಲ್ಲ ಅವ್ರಿಗೆ. ನಮ್ಮ ಬಾಸು ಎದುರು ನ್ಯೂಸು ಕುಂದ್ರು ನ್ಯೂಸು ಒಟ್ಟಲ್ಲಿ ಆನೆ ನಡೆದಿದ್ದೆ ದಾರಿ. ಅವ್ರು ಅಪ್ಡೇಟ್ಸ್ ಕೊಡ್ತಾರಲ್ಲ. ಏನ್ನ ರೀ ಮೇಡಮ್, ಜನಗಳಿಗೆ ಒಳ್ಳೇದನ್ನ ತೋರಿಸ್ರಿ, ಒಳ್ಳೇದನ್ನ ತೋರಿಸಿ. ಅಲ್ಲ, movie ಪ್ರಪಂಚ ರೀ ಅದೆಷ್ಟೋ ಜನ ಸತ್ತೈತವ್ರೆ ಇಲ್ಲಿ, ಅವ್ರನ್ನ ಹೋಗಿ ತೋರಿಸಿ. ಕೈಯಲ್ಲಿ ಸಹಾಯ ಆದರೆ ಹೋಗಿ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿಸಿ. ನಿಮ್ಮ ಕೈಲಾಗುತ್ತಾ? ತಾಕತ್ತಿದೆಯಾ? ನಮ್ಮ ಡಿ ಬಾಸ್ ಒಂದು ಮಾತಾಡೋರು ಎಷ್ಟು ಕೋಟಿ ಬೇಕು ನಿಮಗೆ? ಅಭಿಮಾನಿಗಳು ಒಂದು ತಿಂಗಳು ಸಂಬಳ ಕೊಡ್ತೀನಿ ನಾನು, ಒಂದು ತಿಂಗಳು ಸಂಬಳ ಕೊಡ್ತೀರಾ ನೀವು ಕೊಡ್ತೀರಾ ಚಾನಲ್ ಅವರು? ಅದನ್ನೇ ಮೇಡಮ್ ನಮ್ಮ ಬಾಸ್ ಓನ್ಲಿ ನಾನು 60,000 ತಿಂಗಳಿಗೆ, ಒಂದು ತಿಂಗಳು ಸಂಬಳ ಇಂಥದ್ದು ಕೊಡೋದ್ರೆ ನಾ ಕೊಡ್ತೀನಿ. ಎಷ್ಟು ತಿಂಗಳು ಅಂತ ಕೊಡ್ತೀರಾ? ಎಷ್ಟು ತಿಂಗಳು ಅಂತ ಕೊಡ್ತೀರಾ? ರೇ ಎಲ್ಪ್ ಮಾಡೋದ್ರೇನ್ರಿ? ಎಲ್ಪ್ ಎಷ್ಟು ತಿಂಗಳು ಅಂತಲ್ಲ, ಒಂದು ಸಲ ಇವಾಗ ಒಬ್ಬ ಮನುಷ್ಯ ಕಷ್ಟ ಅಲ್ಲವನೇ ಅಂದಾಗ ಏನೋ ಪ್ರಾಬ್ಲಮ್ ಹೆಲ್ತು, ಸತ್ತ ಮೇಲೆ ಕೊಡ್ತೀರಾ ಬದುಕಿದಾಗ ಕೊಡ್ತೀರಾ? ಅದು ಮುಖ್ಯ ನೆಳೆ, ಬದುಕಿದಾಗ ಮಾಡೋದೇ ಮುಖ್ಯ. ನಮ್ಮ ಬಾಸ್ನ ತೊಳಿರಿ, ಸಂತೋಷ. ಆನೆಗೆ ಏನೋ ನೀವು ಒಂದು ಕಲ್ಲು ಎಕ್ಸ್ಟ್ರಾ ಮಾಡ್ಬಿಟ್ರೆ ಅದೇನು ಭಾರ ಆಗಲ್ಲ ನೆಳೆ, ಅಂಬಾರಿನೇ ಹೊತ್ತೈತೆ, ಅದ್ರ ಮೇಲೆ ನೀವು ಇನ್ನೊಂದು 4 ಕಲ್ಲು ಹಾಕ್ತಾ ಇದ್ದೀರಾ. ಆಕೆ ಬನ್ನಿ ಇಲ್ಲಿ, ಒಂದು ನಿಮಿಷ ಬನ್ನಿ. 6 ವೀಕ್ಸಿಗೆ ಮೆಡಿಕಲ್ ಬೇಲ್ ತಗೊಂಡು ಇವಾಗ ಈಚೆ ಬಂದಿದ್ದಾರೆ. ನವಗ್ರಹ ಮೂವಿ ಕೂಡ ರಿಲೀಸ್ ಆಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ಹೆಲ್ತ್ ಪ್ರಾಬ್ಲಮ್ ಇದೆ, ಬಂದಿದ್ದಾರೆ. ಅವ್ರು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಭಗವಂತ ಅವನೇ, ಚಾಮುಂಡೇಶ್ವರಿ ತಾಯಿ ಅವಳೆ, ಒಳ್ಳೇದಾಗಿ ಆಗುತ್ತೆ. ಬಂದೇ ಬರ್ತಾರೆ, ಮತ್ತೆ ರಿಲೀಸ್ ಆಗಿ ಆಗ್ತಾರೆ. ಡಿವಿಲ್ ಫಿಲಮ್ ನೋಡ್ತೀವಿ, ಇದಕ್ಕಿಂತ ಭಯಂಕರ ನೋಡ್ತೀರಾ ನೀವು. ಇದೇ ಥಿಯೇಟರ್ ನೀವೇ ಬಂದು ಎಲ್ಲಾರನ್ನೂ ಕೇಳ್ತೀರಾ ಅಭಿಮಾನಿಗಳನ್ನ. ನಮ್ಮ ಅಣ್ಣ ಬರ್ತಾನೆ, ನಮ್ಮ ಅಣ್ಣ ಬರ್ತಾನೆ, ನಮ್ಮ ಅಣ್ಣ ಬರ್ತಾನೆ. Beat Plus Karnataka.